ಸರ್ ನಮಸ್ತೆ. ನಮಸ್ಕಾರ ಸರ್, ಪೊನ್ನಂಪೇಟೆ ಟೌನ್ ಕೋಪರೇಟಿವ್ ಬ್ಯಾಂಕ್ ಯಾವಾಗ ಆರಂಭ ಆಯಿತು ಸರ್ ಹೇಳೋದಾದ್ರೆ, ಜೊತೆಗೆ ಸ್ಥಾಪಕ ಅಧ್ಯಕ್ಷರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ. ಇದು ನಮ್ಮ ಕೋಆಪರೇಟಿವ್ ರಿಜಿಸ್ಟ್ರೇಷನ್ ಆ್ಯಕ್ಟಲ್ಲಿ ಸೊಸೈಟಿ ಆ್ಯಕ್ಟ್ ಪ್ರಕಾರ ನಮ್ಮದು ರಿಜಿಸ್ಟರ್ ಆಗಿದೆ 11/10/1928 ಆಗಿದೆ. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮತ್ರಂಡ ಸುಬ್ಬಯ್ಯ ಅಂತ ಒಬ್ಬರು ಅಧ್ಯಕ್ಷರಾಗಿದ್ದರು. ಅದು ನಿಖರವಾಗಿ ಗೊತ್ತಿಲ್ಲ, ಬಟ್ ನಮಗೆ ಮಾಹಿತಿ ಪ್ರಕಾರ ಬಟ್ ನಮ್ಮದು ಆಗ ಸೊಸೈಟಿ ಥರ ಇತ್ತು ನಮ್ಮದು. ಆ್ಯಕ್ಚುಲಿ ನಮಗೆ RBI ಲೈಸೆನ್ಸ್ ಇರಲಿಲ್ಲ. 1945 ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬ್ಯಾಂಕಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಇತ್ತೀಚೆಗೆ ನಾವು 1998 ನಮಗೆ ಬ್ಯಾಂಕಿಂಗ್ ಲೈಸೆನ್ಸ್ ಬಂತು RBIಯಿಂದ. ಅಲ್ಲಿಂದ ಅಧಿಕೃತವಾಗಿ ನಾವು RBI ಕಂಟ್ರೋಲಲ್ಲಿ ಮಾಡ್ತಿದ್ದೆ. ಅದಕ್ಕಿಂತ ಮೊದಲು RBI ಕಂಟ್ರೋಲ್ ಇತ್ತು ನಮ್ಮದು, ಬಟ್ ಅಷ್ಟು ಸೀರಿಯಸ್ನೆಸ್ ಇರಲಿಲ್ಲ. 98 ಇತ್ತೀಚೆಗೆ ನಮ್ಮದು ಸೀರಿಯಸ್ ಆಗಿ ಅವ್ರ ಕಂಟ್ರೋಲಲ್ಲೇ ಬರ್ತಾ ಇದೆ. ಅದೇ ಇದರಲ್ಲಿ ಫೈನಾನ್ಷಿಯಲಿ ಎಲ್ಲ ಮಾನಿಟರಿ ಕಂಟ್ರೋಲ್ ಅವ್ರದ್ದೇ ಬರುತ್ತೆ. ಬಟ್ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಬಂದು ನಮಗೆ ನಮ್ಮ RCS ಮಿನಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿಲಿ ಕಂಟ್ರೋಲ್ ಬರ್ತೀವಿ ನಾವು. ಸರ್, ಏನಂದ್ರೆ ನೋಡಿ, ಕೋಆಪರೇಟಿವ್ ಸೆಕ್ಟರ್ ಅಂತ ಆರಂಭ ಆಗಿದ್ದು ಯಾರು ಶ್ರೀಮಂತರಿಗೆ ಸಹಾಯ ಮಾಡ್ಬೇಕಂತಲ್ಲ, ಆ ಪ್ರದೇಶದ ಕಟ್ಟಕಡೆಯ ಮನುಷ್ಯ ಯಾರಿದ್ದಾನೆ ಆತನನ್ನ ಮೇಲೆತ್ತಬೇಕು, ಆತನಿಗೂ ಸಾಲ ಸಿಗಬೇಕು, ಆತನು ಸುಲಭವಾಗಿ ಬ್ಯಾಂಕಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಕೋಆಪರೇಟಿವ್ ಸೆಕ್ಟರ್ ಜಾರಿಗೆ ಬಂದಿದ್ದು. ಸೊ ಈ ವಿಚಾರದಲ್ಲಿ ನಿಮ್ಮ ಬ್ಯಾಂಕ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಸರ್? ನನಗಿದೆ ಸರ್. ಈಗ ನಮಗೆ ಏನಾಗಿದೆ ಅಂದರೆ, ನಾವು ಈಗ RBI ಕಂಟ್ರೋಲ್ ಇರೋದ್ರಿಂದ ನಮಗೆ ಏರಿಯಾ ಆಫ್ ಆಪರೇಷನ್ ಅಂತ ಒಂದು ರಿಸ್ಟ್ರಿಕ್ಷನ್ ಇದೆ. ನಾವು ಈಗ ನಮ್ಮ ಬ್ಯಾಂಕಿನ ನಮ್ಮ ವ್ಯವಹಾರಕ್ಕೆ ಒಂದು ಇಷ್ಟು ನಿಗದಿ ಮಾಡ್ಕೋಬೇಕು ನಾವು. ಸೊ ನಾವು ನಮ್ಮ ಏರಿಯಾ ಇಂತಿಂಥ ವಿಲೇಜ್ ಇಷ್ಟರವರೆಗೆ ಹೋಗ್ಬೋದು ಅಂತ ಮಾಡ್ಬೋದು. ನಾವು ಅದಕ್ಕಿಂತ ಮೀರು ಬೇಕಂದರೆ ನಾವು ಅದಕ್ಕಿಂತ ಅವರಿಂದ ಪರ್ಮಿಷನ್ ತಗೊಂಡು ಮಾಡ್ಬೋದು, ಮಾಡೋದೇನಿಲ್ಲ. ಬಟ್ ನಮಗೆ ಈಗ ಸದ್ಯಕ್ಕಿರುವಂತೆ ನಮ್ಮ ಬೈಲಾದಂತೆ ನಾವೇನೋ ನಮ್ಮ ಏರಿಯಾ ವ್ಯಾಪ್ತಿ ಇದೆ ಅಂದರೆ, ನಮ್ಮ ಇದು ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ. ಇಲ್ಲಿ ಸುತ್ತಮುತ್ತ ಇರುವಂಥ ಮತ್ತೂರು ಗ್ರಾಮ, ಹುದೂರು ಗ್ರಾಮ, ಹಳ್ಳಿಗಟ್ಟು ಗ್ರಾಮ, ಚಿಕ್ಕಮಂಡೂರು ಗ್ರಾಮ, ಮುಗುಟಗೇರಿ ಗ್ರಾಮ, ನಡಿಕೇರಿ ಗ್ರಾಮ, ಕೋಟೂರು ಗ್ರಾಮ ಹಾಗೂ ಕುಂದಮುಗುಟಗೇರಿ ಇಷ್ಟು ನಮಗೆ ಕಾರ್ಯವ್ಯಾಪ್ತಿಯಲ್ಲಿ ಬಂದಿದೆ ನಮಗೆ. ಬಟ್ ನಮಗೆ ಏನಾಗಿದೆ ಅಂದರೆ, ನಮಗೆ ಇನ್ನೂ ಎಕ್ಸ್ಟೆನ್ಷನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಯಾಕಂದರೆ ನಮ್ಮಲ್ಲಿ ಇರುವಂಥ ಫಂಡ್ಸ್ ಇಲ್ಲೇ ಯುಟಿಲೈಸ್ ಆಗ್ತಾ ಇದೆ. ಮತ್ತು ಇನ್ನೊಂದು ಕಾರ್ಯವ್ಯಾಪ್ತಿಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಬ್ರಾಂಚ್ ಮಾಡಬೇಕು, ಆವಾಗ ನಮಗೆ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಆಗುತ್ತೆ, ಈ ಥರ ಎಲ್ಲ ಸಮಸ್ಯೆ ಇದೆ. ಬಟ್ ಸಿಂಗಲ್ ಯೂನಿಟ್ ಬ್ರಾಂಚ್ ಆದರೆ ನಮಗೆ ಕಂಟ್ರೋಲು ಈಸಿ ಆಗುತ್ತೆ. ಬ್ರಾಂಚಸ್ ಆದರೆ ನಮಗೆ ಮೇಂಟೆನೆನ್ಸು ಎಲ್ಲ ಥರದಲ್ಲೂ ಎಕ್ಸ್ಪೆನ್ಸಿವ್ ಆಗುತ್ತೆ. ಅದಕ್ಕೊಂದು ಹೊಸ ಬಿಲ್ಡಿಂಗ್ ಆಗಬೇಕು, ಇಲ್ಲಾಂದರೆ ಬಾಡಿಗೆ ಕೊಡಬೇಕು, ಈ ಥರದೆಲ್ಲ ಸಮಸ್ಯೆ ಇದೆ. ಸೊ ಇದು ನಮ್ಮ ಸಿಂಗಲ್ ಯೂನಿಟ್ ಬ್ಯಾಂಕಲ್ಲೇ ನಮ್ಮ ಒಂದು ಬ್ರಾಂಚಲ್ಲಿ ಚೆನ್ನಾಗಿ ಹೋಗ್ತಾ ಇದ್ದೀವಿ, ಏನು ಸಮಸ್ಯೆ ಇಲ್ಲ. ನಮಗೆ ಇನ್ನೂ ಫಂಡ್ಸ್ ಜಾಸ್ತಿ ಬರ್ತದೆ, ನಾವು ಮಾಡಬೇಕಂದ್ರೆ ನಾವು ಇಷ್ಟು ಇರಲಿಲ್ಲ ಏರಿಯಾ ನಮಗೆ. ಲಾಸ್ಟ್ ಇಯರ್ ನಾವು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದೀವಿ. ಇನ್ನು ಫರ್ದರ್ ಹೋಗ್ಬೋದು. ನಾವು ಇತ್ತಿನ ತಾಲೂಕಲ್ಲೇ ಇದ್ದೀವಿ, ನಾವು ತಾಲೂಕು ಹೋಗ್ಬೋದು, ಡಿಸ್ಟ್ರಿಕ್ಗೆ ಹೋಗ್ಬೋದು, ಏನಿಲ್ಲ ಮಾಡ್ಕೋಬೋದು. ಬೇಕಾದ್ರೆ ಸ್ಟೇಟಿಗೂ ತಗೋಬೋದು, ಏನು ತೊಂದರೆ ಇಲ್ಲ. ಬಟ್ ಏನಾಗುತ್ತೆ ಅಂದರೆ, ಫಂಡ್ಸ್ ಕೊಟ್ಟು ಆಮೇಲೆ ನಮ್ಮ ರಿಕವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಈಗ ದೂರ ಕೊಟ್ಬಿಡ್ತೀವಿ, ರಿಕವರಿ ಪ್ರಾಬ್ಲಮ್ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಇಲ್ಲಿಗ ನಮ್ಮ ಬೇರೆ ವ್ಯಾಪ್ತಿ ಏನಿದೆ ಅದರೊಳಗಡೆ ಇರೋರಿಗೆ ಕೊಡಬೇಕು. ಅದರೊಳಗಡೆ ಇದು ಯಾವ ಈಗ ಸಪೋಸ್ ಗಿರಿ ಸಾಲ ಕೊಡಬೇಕಂತೂ ಆ ಕಾರ್ಯವ್ಯಾಪ್ತಿ ಒಳಗಡೆ ಅವರು ಜಾಗ ಅಡಗಿರಬೇಕು. ಈ ಥರ ಎಲ್ಲ ನಮಗೆ ಕಂಡೀಷನ್ಸ್. ಆಗ ನಮಗೆ ಏನಾಗ್ತದೆ, ಬ್ಯಾಂಕಿಗೆ ರಿಕವರಿ ಪ್ರೋಸೆಸ್ ಈಸಿ ಆಗ್ತದೆ. ಈ ಥರ ಎಲ್ಲ ಇದೆ ನಮಗೆ ಸಮಸ್ಯೆಗಳನ್ನು. ನಾವು ಈಗ ಏನು ದುಡ್ಡು ಕೊಡ್ತೀವಿ, ನಾವು ಆ ಸೇಫ್ಟಿ ನೋಡ್ಕೋಬೇಕಲ್ಲ. ಸುಮ್ಮನೆ ಯಾರ್ಯಾರಿಗೂ ಕೊಡ್ಲಿಕ್ಕೆ ಬರೋಲ್ಲ. ಈ ಥರ ಇದೆ, ತೊಂದರೆ ಇಲ್ಲ. ಈಗ ಅದೇ ಏರಿಯಾ ಆಫ್ ಆಪರೇಷನ್ ನಮ್ದು ಏನು ಲಿಮಿಟೇಷನ್ ಇದೆ ಅದರೊಳಗಡೆ ನಾವು ಕಾರ್ಯವ್ಯಾಪ್ತಿ ಒಳಗಡೆ ನಾವು ಮಾಡ್ತಾಯಿದ್ದೀವಿ. ಮುಂದಕ್ಕೆ ನೋಡ್ಬೋದು, ಬೇಕಾದ್ರೆ ನಮಗಿನ್ನೂ ಎಕ್ಸ್ಟೆನ್ಷನ್ ಬೇಕಂದರೆ ಮಾಡ್ಕೋಬೋದು, ಅದರೇನು ಅಡ್ಡಿ ಇಲ್ಲ. ಪರ್ಮಿಷನ್ ತಗೋಬೋದು, ಕೊಡ್ತಾರೆ ಈಗ. ಯಾಕಂದರೆ ನಮ್ಮದು ಬ್ಯಾಂಕು ಫೈನಾನ್ಷಿಯಲಿ ಸೌಂಡ್ ಆ್ಯಂಡ್ ವೆಲ್ ಮ್ಯಾನೇಜ್ಮೆಂಟ್ ಅಂತ ನಾವು ಅದರಲ್ಲಿ ಕನ್ಸಿಡರ್ ಆಗಿದ್ದೀವಿ. ಯಾಕಂದರೆ ಚೆನ್ನಾಗಿದೆ, ಯಾವ ತೊಂದರೆ ಇಲ್ಲ ಅಂತ ಹೇಳ್ಕೊಂಡು. ಸೊ ನಾವು ಪರ್ಮಿಷನ್ಗೆ ಅಪ್ಲೈ ಮಾಡಿದ್ರೆ ಇಮಿಡಿಯೇಟ್ ನಮಗೆ ಸಿಗ್ತದೆ. ಆ ಕ್ರೈಟೀರಿಯಾ ಎಲ್ಲ ನಾವು ಫುಲ್ಫಿಲ್ ಮಾಡ್ಕೊಂಡಿದ್ದೀವಿ. ಸರ್, ನೀವು ಅಧ್ಯಕ್ಷರಾಗಿ ಅಥವಾ ಡೈರೆಕ್ಟರ್ ಆಗಿ ಯಾವಾಗ ಈ ಸೊಸೈಟಿಗೆ ಬಂದ್ರಿ, ಜೊತೆಗೆ ಈ ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ ಕಾರಣ ಏನು? ಕೆಲವರು ಏನಾಗ್ತದೆ ಅಂದರೆ, ಸಹಕಾರ ಕ್ಷೇತ್ರಕ್ಕೆ ಹೋದರೆ ಸುಲಭವಾಗಿ ರಾಜಕಾರಣ ಮಾಡ್ಬೋದು ಅಥವಾ ದುಡ್ಡು ಮಾಡ್ಬೋದು, ಮತ್ತೊಂದು ವ್ಯವಹಾರ ಸುಲಭ ಆಗುತ್ತೆ ಅಂತ ಬಂದರೆ ಇನ್ನು ಕೆಲವಿಲ್ಲ ಅನ್ನೋ ಸೊಸೈಟಿ ಬೆಳೆಸಬೇಕು ಅನ್ನೋದು ಏನಾದರೂ ಒಂದು ಸೇವೆಯನ್ನು ಈ ಸೊಸೈಟಿ ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಬರ್ತಾರೆ. ನಿಮ್ಮ ಉದ್ದೇಶ ಏನಾಗಿತ್ತು? ಯಾವ ಕಾರಣಕ್ಕೆ ಸಹಕಾರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರೆ ಸರ್? ನಾನು ನನ್ನ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ 1964ರಲ್ಲಿ ನಾನು ಬಂದಿಲ್ಲಿ ನನ್ನ ಪೊನ್ನಂಪೇಟೆಯಲ್ಲಿ ಸೆಟ್ಲ್ ಆದೆ. ಬ್ಯಾಂಗ್ಳೂರಲ್ಲಿ ಓದ್ತಾ ಇದ್ದೆ, ಆಯಿತಾ. ನನ್ನ ವಿದ್ಯಾಭ್ಯಾಸ ತೀರಿದ ಮೇಲೆ ಬಂದು ನಾನು ಇಲ್ಲಿ ಸೆಟ್ಲ್ ಆದೆ 64ರಲ್ಲಿ. ಆಗ ನನ್ನ ತಂದೆಯವರು ಇಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು, ತುಂಬ ವರ್ಷ ಅಧ್ಯಕ್ಷರಾಗಿದ್ದರು. ಫೌಂಡರ್ ಮೆಂಬರ್, ಫೌಂಡರ್ ಡೈರೆಕ್ಟರ್ ಅವರು, ಆಯಿತಾ. ಅಲ್ಲಿ ಅವರು ಇದ್ದರು. ಆದರೆ ನಾನು
ನೆಕ್ಸ್ಟ್ ಬಂದ ಮೇಲೆ ನಮ್ಮ ವಿಲೇಜ್ ಸೊಸೈಟಿ ಅವಾಗ ಮತ್ತೂರು PSS ಅಂತಿತ್ತು, ಸೇಮ್ ಫ್ಯಾಕ್ಸ್. ಇವಾಗ ಫ್ಯಾಕ್ಟ್ ಪೊನ್ನಂಪೇಟೆ, ಅದರಲ್ಲಿ ಫಸ್ಟ್ ನಾನು ಡೈರೆಕ್ಟರ್ ಆದೆ. ಹಾಂ, PSS ನಾನು ಆವಾಗ ಅಲ್ಲಿ ಡೈರೆಕ್ಟರ್ ಆದೆ. ಅಲ್ಲಿ ಒಂದು 2 ವರ್ಷ ಡೈರೆಕ್ಟರ್ ಆಗಿದ್ದೆ. ತಂದೆಯವರು ಟೌನ್ ಬ್ಯಾಂಕು ಅಧ್ಯಕ್ಷರಾಗಿ ಬಿಟ್ಟರು. ವಯಸ್ಸಂತಲ್ಲ, ಸುಮಾರು ವರ್ಷ ಇದ್ದರು. ಫೌಂಡರು ಅವರು ಡೈರೆಕ್ಟರ್ ಆಗಿದ್ದರು, ಮೆಂಬರ್ ಆಗಿದ್ದರು. ಬಿಟ್ಟ ಮೇಲೆ ನಾನು 67ರಲ್ಲಿ ಈ ಕೋಆಪರೇಟಿವ್ ಫೀಲ್ಡು ಆಯಿತು. ನಾನು ಬೇಸಿಕಲಿ ವ್ಯಾಪಾರಸ್ಥ. ಪೊನ್ನಂಪೇಟೆ ನನಗೆ ವ್ಯಾಪಾರ ಇದೆ. ಇಲ್ಲಿ ಈ ಟೌನ್ ಬ್ಯಾಂಕ್ ಇದ್ದರೆ ಜನರ ಹಿತಕ್ಕೆ ಕೆಲಸ ಮಾಡೋದು, ಜನರಿಗೆ ಉಪಯೋಗ ಆಗುವಂಥ ಕೆಲಸ ನಾನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನನ್ನಿಂದ 2 ಜನಕ್ಕೆ ಸಹಾಯ ಸಿಕ್ಕಿದರೆ ಅದೇ ನನಗೆ ಒಂದು ಆಶೀರ್ವಾದ ತಿಳ್ಕೊಂಡು ನಾನು ಈ ಬ್ಯಾಂಕಿಗೆ ಎಂಟ್ರಾದೆ. ಆವಾಗ ಇಲ್ಲಿ ಕಾಂಗ್ರೆಸ್ನ ಪ್ರಭಾವ ತುಂಬ ಜಾಸ್ತಿ ಇತ್ತು, ಆಯಿತಾ. ತಂದೆಯವರು ಕಾಂಗ್ರೆಸ್ಸು ಬಿಟ್ಟು ಅಂತ ಹೇಳಿದ್ರೆ ಅವರು ಪೊಲಿಟಿಕಲ್ ಸಫರರು. 1935 2 ಸಾರಿ ಜೈಲಿಗೆ ಹೋಗಿದ್ರು ಅವರು. ಕಣ್ಣನೂರು ಜೈಲು ಆ್ಯಂಡ್ ತಿರುಚನಾಪಳ್ಳಿ ಜೈಲಲ್ಲಿ ಇದ್ದರು ಅವರು. ಅಲ್ಲಿ ಆದಮೇಲೆ ಇಲ್ಲಿ ಅವರು ವ್ಯಾಪಾರಸ್ಥರು. ಆ ಫೀಲ್ಡನ್ನು ನಾನು ಆಯ್ದುಕೊಂಡು ಅವ್ರ ಕೋಆಪ್ರೇಟಿವ್ ಫೀಲ್ಡ್ ಇದ್ದರು. ನಾನು ಅವ್ರು ಬಿಟ್ಟ ಮೇಲೆ ಕೋಆಪ್ರೇಟಿವ್ ಫೀಲ್ಡಿಗೆ ಬಂದೆ. 67ಕ್ಕೆ ನಾನು ಟೌನ್ ಬ್ಯಾಂಕಿಗೆ ಬಂದೆ. 67ಕ್ಕೆ 64ಕ್ಕೆ ನಾನು ಇಲ್ಲಿ ಮತ್ತೂರು PSS ಇಲ್ಲಿ 67ಕ್ಕೆ ನಾನು ಎಂಟ್ರಾದೆ. ಆವಾಗ ಪ್ರಭಾವ, ನಾವು ಬೇರೆ ಅಪೋಸಿಷನ್ ಪಾರ್ಟಿಯಲ್ಲಿದ್ದರು. ಆವಾಗ ನಾವೊಂದು ಇಬ್ಬರಾಳಿಯಾಗಿ ಗೆಲ್ತಾ ಇದ್ದಿದ್ದು, ಆಯಿತಾ. ಎಲ್ಲ ಕಾಂಗ್ರೆಸ್ನವ್ರು ಎಲ್ಲ ಬಲ ಆಡಿದ್ರು, ಎಲ್ಲ ನನ್ನ ತಂದೆಯವರ ಜೊತೆಯವರು. ನಾನೊಬ್ಬ ಅಷ್ಟು ಆವಾಗ ನನಗೆ 24 ವರ್ಷ ಪ್ರಾಯ, 23 ವರ್ಷ ಪ್ರಾಯ. ಅಲ್ಲಿಂದ ಏನಾಯಿತು ಅಂತ ಹೇಳಿದ್ರೆ, ನಾನು ಅದನ್ನು ಇಲ್ಲಿ ಕಾಂಕರ್ ಮಾಡಿದೆ. ನನ್ನ ಸಜ್ಜನಿಕೆ ಅಂತ ಹೇಳೋ ಪ್ರಶ್ನೆ ಅಲ್ಲ, ಜನರು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು, ನನ್ನ ತಂದೆಯವರ ಒಂದು ಒಳ್ಳೆಯ ಕೆಲಸ ನೋಡಿಕೊಂಡು ನಾನು ಅದೇ ಇದರ ಹಿಂದೆ ಅವರ ಜೊತೆಯಲ್ಲೇ ಇದ್ದರಿಂದ ನನಗೆ ಹೆಲ್ಪ್ ಮಾಡಿದ ಜನರು. ನನ್ನ ಟೀಮ್ ಬಂತು. 72ಕ್ಕೆ ನಾನು ಅಧ್ಯಕ್ಷನಾದೆ. 73ಕ್ಕೆ ನಾನು ಅಧ್ಯಕ್ಷನಾದ ಮೇಲೆ ಅಲ್ಲಿ ನಾನು ತಿರುಗಿ ನೋಡಲಿಲ್ಲ. ಹೆಚ್ಚು ಕಮ್ಮಿ ಪೂರ್ತಿಲ್ಲ. ಮತ್ತೆ ಗೌರ್ಮೆಂಟ್ ಪಾಲಿಸಿ ಬಂತು, ಬ್ರೇಕ್ ಬೇಕು ಅಂಥೇಳಿ. ಕಂಟಿನ್ಯೂಸ್ ಆಗಬಾರ್ದು. ಇವಾಗ ಪುನಃ ಬಂದಿದೆ, 10 ವರ್ಷ ಕಂಟಿನ್ಯೂ ಆದಮೇಲೆ ಅವರು ಬಿಡಬೇಕು. 3 ಇಯರ್ಸ್ ಅವರು ಡೈರೆಕ್ಟ್ ಇರಬಾರ್ದು ಹೇಳೋ ಈಗ ಬಂದಿದೆ. ಮೊದಲು ಹಾಗೆ ಇತ್ತು. ಆ ಟರ್ಮಲ್ಲಿ ಮಾತ್ರ ನನ್ನ ಬೇರೆ ಸ್ನೇಹಿತರಿಗೆ ಕೊಟ್ಟೆ, ಅವರು ಅಧ್ಯಕ್ಷರಾದರು. ಅದಾದಮೇಲೆ ಪುನಃ ನಾನೇ ಅಧ್ಯಕ್ಷನಾದೆ. ಜನರ ವಿಶ್ವಾಸ ಯಾವುದು ನಾನು ಇದುವರೆಗೆ ನಾನು ಹಿಂದೆ ತಿರುಗಿ ನೋಡಲಿಲ್ಲ. ನನ್ನ ವಿತೌಟ್ ಕ್ಯಾನ್ವಾಸಿಂಗ್ ನಾನು ಗೆಲ್ತಾ ಇದ್ದೆ. ಅದು ಜನರ ಒಂದು ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ಎಲ್ಲ ಕೌಂಟ್ ಆಗ್ತದೆ. ಈ ಬ್ಯಾಂಕು ಅಲ್ಲಿಂದ ನಾನು 72ರಿಂದ ಬಂದು ಸೇರಿದ ಮೇಲೆ ಸಮೇತ ಯಾರು ನಮ್ಮನ್ನು ಬೆರಳು ತೋರಿಸಿ ನಿಮಗೆ ನೀವು ಅದು ಮಾಡಿದ್ದೀರಿ, ಇದು ಮಾಡಿದ್ದೀರಿ, ನೀವು ಹಾಳು ಮಾಡಿದ್ದೀರಿ ಅಂತ ಹೇಳೋ ಪ್ರಶ್ನೆ ಇಲ್ಲ. ಏನಿದ್ರೂ ಇಂಪ್ರೂವ್ಮೆಂಟ್ ಆಗಿದೆ ಹೊರತು ಎಲ್ಲೂ ನಾವು ಬ್ಯಾಂಕಿನ ಹಿತದೃಷ್ಟಿಯನ್ನು ಕಾಪಾಡಿದ್ದೇವೆ, ಮೆಂಬರ್ಸ್ಗಳ ಹಿತದೃಷ್ಟಿಯನ್ನು ಕಾಪಾಡಿದ್ದೇವೆ ಹೊರತು ಬ್ಯಾಂಕಿಗೆ ಕೆಟ್ಟ ಹೆಸರಾಗಲಿ, ಮೆಂಬರ್ಸಿಗೆ ಬ್ಯಾಡದೇ ಆಗಲಿ, ಇಲ್ಲಪ್ಪ ನೀನು ಸರಿ ಇಲ್ಲ, ನಮಗೆ ಹೆಲ್ಪ್ ಮಾಡೋಂಥ ಪ್ರಶ್ನೆ ಇಲ್ಲ ಹೇಳಲಿಲ್ಲ. ನಾನು ಹೇಳೋದಾದರೆ ಇಷ್ಟುವರೆಗೆ ಆಗಲೇ ಹೇಳಿದಾಗ ನಾನು ರಿಸರ್ವ್ ಬ್ಯಾಂಕ್ ಅವರು ಎಲ್ಲ ನ್ಯಾಷನಲ್ ಬ್ಯಾಂಕ್ಸು ಅದು ಎಲ್ಲ ಬ್ಯಾಂಕ್ಸಿಗೂ ಫೈನ್ ಆಗಿದ್ದಾರೆ. ಇವನ್ ಕೆನರಾ ಬ್ಯಾಂಕ್ ಆಗಲಿ, ಸ್ಟೇಟ್ ಬ್ಯಾಂಕ್ ಆಗಲಿ, DCC ಬ್ಯಾಂಕ್ ಆಗಲಿ, ಎಲ್ಲ ಬ್ಯಾಂಕು ಫೈನ್ ಆಗಿದೆ. ನಮ್ಮ ಬ್ಯಾಂಕ್ ಇದುವರೆಗೆ ₹1 ಫೈನ್ ಹಾಕೋ ಪ್ರಶ್ನೆ ಇಲ್ಲ. ನಾವು ರಿಸರ್ವ್ ಬ್ಯಾಂಕ್ ಏನು ಹೇಳ್ತೇವೆ, ಏನು ನಮಗೆ ಡೈರೆಕ್ಷನ್ ಮಾಡ್ತಾರೆ ಅದನ್ನು ಕೂಲಂಕುಷವಾಗಿ ಮಾಡಿದ್ದೇವೆ. ಅದಲ್ಲದೆ ನಾವು ಸತತವಾಗಿ 25% ಡಿವಿಡೆಂಡ್ ಸಹ ಕೊಟ್ಟಿದ್ದೇವೆ ಮೆಂಬರ್ಸ್ಗಳಿಗೆ ನಮ್ಮ ಲಾಭದಲ್ಲಿ. ಇದುವರೆಗೆ ನಾನು ಬಂದಲ್ಲಿಂದ ನಷ್ಟದ ಪ್ರಶ್ನೆ ಇಲ್ಲ. ₹1 ನಷ್ಟ ಈ ವರ್ಷ ಆಯಿತು, ಇವತ್ತು ಡಿವಿಡೆಂಡ್ ಕೊಡಲಿಕ್ಕಾಗೋದಿಲ್ಲ ಅಂತ ಹೇಳೋ ಪ್ರಶ್ನೆ ಬರಲಿಲ್ಲ. ಅಷ್ಟು ಚೆನ್ನಾಗಿ ನಡೀತಾ ಇದೆ. ಅದರ ಮೇಲೆ ನಾವು ವಿದ್ಯಾಭ್ಯಾಸಕ್ಕೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ
ಏನು ಬೇಕು ಅದನ್ನು ಹೆಲ್ಪು, ವಿದ್ಯಾರ್ಥಿಗಳಿಗೆ ಹೆಲ್ಪು ಮಾಡ್ತೇವೆ. ನಮ್ಮದು ಸ್ಕಾಲರ್ಶಿಪ್ಸೇ ಇದೆ ಇಲ್ಲಿ. ಅದಲ್ಲದೆ ಗೌರವಧನಗಳು ಇದು ಕೊಡ್ತಾ ಇದ್ದೇವೆ. ವರ್ಷಕ್ಕೆ 50,000ವರೆಗೆ ಮ್ಯಾಕ್ಸಿಮಮ್ ನಿಗದಿ ಮಾಡಿಕೊಡ್ತೀವಿ, ಕೊಡ್ಬೋದು. ಅದಕ್ಕೆ ಈಗ ತಕ್ಕವಾಗಿ ಕ್ಯಾಂಡಿಡೇಟ್ಸ್ ಕೊಡ್ತೇವೆ. ಇನ್ನು ಅವರಿಗೆ ಇಂಟೆನ್ಸ್ ಅಂತ ಹೇಳಿದ್ರೆ ನಿಧಿ ಇದೆ ನಮ್ಮ ಹತ್ರ, ಆಯಿತಾ. ಸಿ ಪಿ ಕುಶಾದನ್ ತಂದೆ ಹೆಸರಲ್ಲೇ ಒಂದು ನಿಧಿ ಇದೆ, ಆಯಿತಾ. ಬ್ಯಾಂಕಿನ ಹೆಸರಲ್ಲೂ ಅಷ್ಟೇ. ಅವರಿಗೆ ವರ್ಷಕ್ಕೆ ಬ್ರೈಟ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಸೆಕೆಂಡ್ ಬಂದವರಿಗೆ ನಾವು ಇದು ಎಜುಕೇಷನಲ್ಲಿ ತಾಲೂಕು ಲೆವೆಲ್ ನಮ್ಮ ಮೆಂಬರ್ಸ್ ಮಕ್ಕಳಿಗೆ ಸಪ್ರೇಟ್ ಇದೆ, ಬೇರೆ ಓವರಾಲ್ ತಾಲೂಕು ವೈಸು ಇದೆ, ಮತ್ತು ನಮ್ಮ ಲೋಕಲ್ ಈ ಪೊನ್ನಂಪೇಟೆ ವ್ಯಾಪ್ತಿಯಲ್ಲಿರುವಂಥ ಸ್ಕೂಲ್ಗಳಿಗೂ ಇದೆ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಂತಿದೆ. ಅದನ್ನು ನಾವು ನಮ್ಮ ಫಂಡ್ಸ್ ಇದೆ 9 crores ಅಲ್ಲ 9 lakhs ಫಂಡ್ಸ್ ಇದೆ. ಅದರ ಬಡ್ಡಿನ ಪೂರ್ತಿ ಅದಕ್ಕೆ ನಾವು ವ್ಯಯ ಮಾಡ್ತೀವಿ. ಈ ಥರ ಮೆಂಬರ್ಸ್ಗಳ ಮಕ್ಕಳಿಗೇನೆ ಬೇರೆ ಇದೆ, ಇವರಿಗೆ ಅದು ಈ ಮೆಂಬರ್ಸ್ಗಳ ಮಕ್ಕಳಲ್ಲೂ ಹೈಯೆಸ್ಟ್ ಬಂದರೆ ಅವರಿಗೆ ಸಿಗ್ತದೆ, ಆಯಿತಾ. ಈ ಲೆಕ್ಕದಲ್ಲಿ ಹೀಗೆ ನಾವು ನಮ್ಮ ಸುತ್ತಮುತ್ತಲು ಈಗ ನಮಗೆ ಬ್ರಾಂಚಸ್ ಮಾಡೋ ಪ್ರಶ್ನೆಯನ್ನೆಲ್ಲ, ನಮಗೆ ಎಕ್ಸೆಸ್ ಫಂಡ್ಸ್ ಇದೆ. ನಮಗೆ ಇಲ್ಲಿ ನಾವು ಲೆಂಡಿಂಗ್ ರೇಷಿಯೋ ಅಂತ ಹೇಳೋದನ್ನು ನಾವು ದುಡ್ಡು ಜಾಸ್ತಿ ಇರೋದು ಕೊಡಲಿಕ್ಕೆ ಸ್ಕೋಪ್ ಇಲ್ಲ, ಯಾಕೆಂದರೆ ಇಂಡಸ್ಟ್ರಿ ಇಲ್ಲ ಇಲ್ಲಿ. ನಮಗೆ ಇಲ್ಲಿ ಸ್ಯಾಲ್ರಿ ಲೋನು, ದೆನ್ ಮಾರ್ಟ್ಗೇಜ್ ಲೋನು, ಪ್ಲಸ್ ಶ್ಯೂರಿಟಿ ಲೋನು, ಬಿಸ್ನೆಸ್ ಲೋನು, ಇನ್ನು ಹೈಪೋಥಿಕೇಷನ್ ಇದೆಲ್ಲ ಕೊಡ್ತೇವೆ. ಬಾಕಿ ಫ್ಯಾಕ್ಟ್ರಿ ಇಲ್ಲ. ಫ್ಯಾಕ್ಟ್ರಿ ಇದ್ರೆ ನಾವು ಕೊಡ್ತೇವೆ, ಜೆನ್ಯೂನ್ ಕಸ್ಟಮರ್ಸ್ ಇಲ್ಲ, ಆಯಿತಾ. ನಾವು ಈವನ್ ರಿಸರ್ವ್ ಬ್ಯಾಂಕನ್ನು ಕೇಳ್ತೇವೆ, ಯಾವ ಥರ ಮಾಡುವ, ಇಂಪ್ರೂವ್ ಮಾಡುವ, ನೀವು ಹೇಳಿ ಏರಿಯಾ ಆಪರೇಷನ್ ನಿಮ್ಗೆ ಗೊತ್ತಿದೆ. ಈಗ ಅವ್ರು ನಿಮಗೇನು ಇದು ಕೊಡೋಲ್ಲ, ಅವರು ನಮಗೆ ನಮಗೆ ಗೈಡೆನ್ಸ್ ಏನು ಕೊಡೋದಿಲ್ಲ. ನೋಡಿ ನಿಮ್ಮ ಹೇಗಿದೆ, ನಿಮ್ಮ ಎನ್ವೈರ್ಮೆಂಟ್ ಹೇಗಿದೆ, ಅದ್ರ ಬಗ್ಗೆ ಅವರಿಗೆ ಬೇಕಾಗಿರೋದು ಬರೀ ಡಿಪಾಸಿಟರ್ಸ್ದು ಮನಿ ಸೇಫ್ ಗಾರ್ಡ್ ಮಾಡೋದು ಒಂದೇ ಒಂದು ಉದ್ದೇಶ, ಬಾಕಿ ಏನು ಕೇಳೋದಿಲ್ಲ ಅವರು. ಕಸ್ಟಮರ್ಸ್ ಏನು ದುಡ್ಡಿರ್ತಾರೆ ಬ್ಯಾಂಕಿನ, ಅದನ್ನ ತೊಂದರೆ ಆಗದಂಗೆ ಕಾಪಾಡೋದು ಕೆಲಸ ಅವರು. ಇನ್ನು ಡಿಪಾಸಿಟ್ದಾರರಿಗೆ ತುಂಬ ನಂಬಿಕೆ ನಮ್ಮ ಮೇಲೆ. ನಾವು ಅದೇ ಇಷ್ಟವರೆಗೆ ನಾವು ಹೆಚ್ಚು ಕಮ್ಮಿ ಕ್ಯಾನ್ವಸ್ ಮಾಡೋದು ಹೋಗೋದಿಲ್ಲ. ಡಿಪಾಸಿಟ್ ಮೊಬಿಲೇಷನ್ ನಾವಿಲ್ಲ, ಕ್ಯಾನ್ವಸೇ ಮಾಡೋದು. ಆಟೋಮೆಟಿಕ್ಕಾಗಿ ಬರ್ತಾ ಇದೆ, ಆಟೋಮೆಟಿಕ್ ಬರ್ತದೆ. ಅಕಸ್ಮಾತ್ ಇವತ್ತು ನಾವು ಒಂದು ಫೋನ್ ಮಾಡಿದರೆ ದುಡ್ಡು ಬರ್ತದೆ, ಬೇಕು ಅಂತಾದರೆ ದುಡ್ಡು ಬರ್ತದೆ. ಬೇರೆ ಬ್ಯಾಂಕಿಂದ ಬೈಲಿ ತಗೊಂಡು ಬಂದು ಕೊಡ್ತಾರೆ, ಅಲ್ಲ ಕೊಡ್ತಾರೆ. ಈ ಥರ ನಮ್ಮ ಬ್ಯಾಂಕ್. ಅದರ ಮೇಲೆ ನಮ್ಮ ಡೆತ್ ಫಂಡ್ ಒಂದು ಇಡೀ ವಿಶ್ವದಲ್ಲಿ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ, ಆಯಿತಾ. ಅದರಲ್ಲೂ ನಾನು ಇಂಡಿಯಾದಲ್ಲಿ ಹೇಳೋದಾದರೆ ನಮ್ಮ ಕೋಆಪ್ರೇಟಿವ್ ಸೆಕ್ಟರಲ್ಲಿ ಡೆತ್ ಫಂಡ್ ಒಂದೊಂದು ಕ್ರಿಯೇಟ್ ಮಾಡಿ ನಾವು ಇವಾಗ 2 ಲಕ್ಷ ಕೊಡ್ತಾ ಇದ್ದೀವಿ. ಮೊದಲು 10,000ದಿಂದ ಶುರುವಾದ ಒಂದು ಡೆತ್ ಫಂಡನ್ನು ಇವಾಗ 2 ಲಕ್ಷ. ಒಬ್ಬ ನಮ್ಮ ಮೆಂಬರು ಅವನು ಮರಣ ಫಂಡ್ ಮೆಂಬರ್ ಆಗಿದ್ದರೆ, ಆಯಿತಾ, ಅವನದು ಏನಾದರೂ ಆಕಸ್ಮಿಕ ಅಲ್ಲ ಮರಣ ಪಟ್ಟರೆ ಅವರಿಗೆ ಅವರ ಡಿಪೆಂಡೆನ್ಸಿಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅದು ತುಂಬ ಹೆಲ್ಪ್ ಆಗಿದೆ, ತುಂಬ ದೊಡ್ಡ ಇದೆ ಅವರಿಗೆ ಬರ್ಡನು, ಎಲ್ಲದಕ್ಕೂ ಅವರಿಗೆ ಒಂದು ಹೆಲ್ಪ್ ಆದ ಲೆಕ್ಕ ಬರ್ತಾ ಇದೆ. ಇನ್ನು ಈ ಬ್ಯಾಂಕಿನ ಮೇಲೆ ತುಂಬ ವಿಶ್ವಾಸ ಇದೆ ಜನರಿಗೆ, ಸುತ್ತಮುತ್ತ ಜನರಿಗೆ. ನಮಗೆ ಏರಿಯಾ ಆಪ್ರೇಷನ್ನು ಬೇಕಾದರೆ ಮಾಡ್ಬೋದು, ಆಯಿತಾ, ಬೇರೆ ಬ್ರಾಂಚಸ್ಸು ಮಾಡ್ಬೋದು. ಅದರಲ್ಲಿ ನಮಗೆ ಬ್ಯಾಂಕ್ ಇಲ್ಲಿ DCC ಬ್ಯಾಂಕ್ ಬೇಕಾದಷ್ಟು ಕೋಆಪ್ರೇಟಿವ್ ಸೆಕ್ಟರಲ್ಲಿ. ಇನ್ನು ಇಲ್ಲಿ ಪ್ರತಿಯೊಂದು ವಿಲೇಜಸಲ್ಲಿ ಫ್ಯಾಕ್ಟ್ VSSL ಇದೆ. ಅವರು ಕೆಲಸ ಅವರು ಹೆಚ್ಚು ಕಮ್ಮಿ ನಮ್ಮಂಥ ಕೆಲಸ ಮಾಡ್ತಾರೆ. ಅವರು ಮನಿ ಲೆಂಡಿಂಗ್ ಇದೆ ಅವರಿಗೆ ಇದು. ಅದು ಅಲ್ಲದೆ ನಾವು ಈಗ DCC ಬ್ಯಾಂಕಲ್ಲಿ 0% ಇಂಟ್ರೆಸ್ಟಲ್ಲಿ 0% ಇಂಟ್ರೆಸ್ಟಲ್ಲಿ 1.5 crores ಹೆಚ್ಚು ನಗರದ್ದು ದುಡ್ಡೋಡಲ್ಲಿ ನಂಗಡದು 2 crores ಆಲ್ಮೋಸ್ಟ್ ಇದೆ. 2 ಲಕ್ಷ 2 ಕೋಟಿ ಬರೀ DCC ಬ್ಯಾಂಕ್ ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ನ್ಯಾಷನಲ್ ಬ್ಯಾಂಕ್ ಅಂಡ್ DCC ಬ್ಯಾಂಕಲ್ಲಿ ಸೇರಿ 2 ಕೋಟಿಯಷ್ಟು ನಮ್ಮ ಕರೆಂಟ್ ಅಕೌಂಟಲ್ಲೇ ಇದೆ, ವಿತೌಟ್ ಇಂಟ್ರೆಸ್ಟ್. ಇಟ್ಟಿದ್ದೇವೆ. ಯಾಕೆಂದರೆ ರಿಸರ್ವ್ ಬ್ಯಾಂಕ್ ಆದೇಶ. ನಾವು CRR 3% CRR ಮೇಂಟೈನ್ ಮಾಡಬೇಕು, ಅದು ಲಿಕ್ವಿಡಲ್ಲೇ ಇರಬೇಕು, ಅದು ಇಟ್ಟಿದ್ದೇವೆ. ಇನ್ ಸ್ಪೈಟ್ ಆಫ್ ಆಲ್ ದ ನಮಗೆ ವರ್ಷಕ್ಕೆ ಕೋಟಿ ಅಲ್ಲದೆ ಕಮ್ಮಿ ಇದು ಬರೋದಿಲ್ಲ. ನಾವು ಲೆಂಡಿಂಗ್ ರೇಟು ನಮ್ಮದು ಇದು ಡಿಪಾಸಿಟ್ ಮೇಲೆ
ಡಿಪಾಸಿಟಿಗೂ ನಮ್ಮ ಲೆಂಡಿಂಗ್ ಇದಕ್ಕೂ ಇದು ಬಡ್ಡಿಗೂ 1.5% ಮಾತ್ರ ಜಾಸ್ತಿ ಇಟ್ಟಿದ್ದೇವೆ. 1.5% ನಾವು 7.75% ಇದಕ್ಕೆ ಕೊಡ್ತಾ ಇದ್ದೇವೆ. ಯಾವುದು FD ಫಿಕ್ಸ್ ರೇಟಿಗೆ. 9% ನಾವು ಜ್ಯುವೆಲ್ ಲೋನ್ ಕೊಡ್ತಾ ಇದ್ದೇವೆ. 9%. 1.25% ಪರ್ಟಿಕ್ಯುಲರ್ ಲೋನಲ್ಲಿ 1.25%. ನಾವು ಕೋಆಪರೇಟಿವ್ ಅವರಿಗೆ, ನಮ್ಮ ಮೆಂಬರ್ಸ್ಗಳಿಗೆ ಯಾವ ಥರ ಅವರಿಗೆ ಪ್ರಯೋಜನ ಆಗ್ಬೋದು ನಮ್ಮಿಂದ, ನಮಗೆ ಹೆಚ್ಚು ಪ್ರಾಫಿಟ್ ಬೇಕು ಅಂತಿಲ್ಲ, ಅದು ಆಟೋಮೆಟಿಕ್ ಬರ್ತಾ ಇದೆ. ನಮಗೆ ತೊಂದರೆ ಏನಾಗಿಲ್ಲ, ಇಷ್ಟವರೆಗೆ ತೊಂದರೆ ಆಗಿಲ್ಲ. ಆದರೂ ಸಹ ನಮ್ಮ ಮೆಂಬರ್ಸಿಗೆ ಸಹಾಯ ಆಗಬೇಕು. ತುಂಬ ಹೆಚ್ಚಿಗೆ ಬಡ್ಡಿ ಕಲೆಕ್ಟ್ ಇನ್ನೂ ಮಾಡೋ ಪ್ರಶ್ನೆ ಅಲ್ಲ ಅಂಥೇಳಿ 1.25% ನಾವು ಕೆಲಸ ಮಾಡ್ತಾ ಇದ್ದೇವೆ. ತೀರಾ ಅತಿಯಾದಂಥ ಹೊರೆಯನ್ನು ಆಗ್ತಾ ಇಲ್ಲ ಅವ್ರ ಮೇಲೆ. ಇಲ್ಲ, 100% ಇಲ್ಲ. ಸುಲಭವಾಗಿ ಅವರು ಅದನ್ನ ಕಟ್ಟಿ ಅದೆಲ್ಲ ಮತ್ತೆ ರಿಲೀಸ್ ಮಾಡಿಸ್ಬೋದು. ಆ ಮಟ್ಟಕ್ಕೆ ಒಳ್ಳೆ ನಾವು ಗರಿಷ್ಠ 1 ಗ್ರಾಮಿಗೆ 10,000 ರೂಪಾಯಿನೂ ಕೊಡ್ತಾ ಇದೀವಿ. 1 ಗ್ರಾಮಿಗೆ 10,000 ರೂಪಾಯಿ ಇವತ್ತು. 9,000 ಕೊಡ್ತಾರೆ, ನಾವು 10,000ವರೆಗೆ ಕೊಡ್ತೇವೆ. ಇನ್ನು ನಮ್ಮಲ್ಲಿ ಬಾರೋಯಿಂಗ್ ಲೋನ್ಸ್ ನಾವು ಇವತ್ತು ಅಪ್ಲೈ ಮಾಡಿದರೆ, ಆದರೆ ಇವತ್ತಿಗೆ ಎಮರ್ಜೆನ್ಸಿ ಇದ್ದರೆ ಇವತ್ತೇ ಕೊಡ್ತೇವೆ ಅವರಿಗೆ. ಸರ್, ಇದು ನನ್ನ ಒಂದು ಪ್ರಶ್ನೆ ಏನಂತಂದ್ರೆ, ಯಾವ್ಯಾವ ನೀವು ಕೊಡ್ತಾರೆ? ಗೋಲ್ಡ್ ಲೋನ್ ಕೊಟ್ಬಿಡ್ಬೋದು ತಕ್ಷಣ, ಅವತ್ತೇ ಆಗಲೇ ಕೊಡ್ಬೋದು. ಅದೇ ಫ್ರೆಂಡ್ಸ್ ಇರ್ಬೋದು ಅಥವಾ ಇಲ್ಲ ನಮ್ಮ ವೆಹಿಕಲ್ ಲೋನ್ ಇರ್ಬೋದು. ಹೇಳ್ತೇನೆ. ಈಗ ವೆಹಿಕಲ್ ಲೋನ್ ಫಾರ್ ಎಕ್ಸಾಂಪಲ್ ಅವನ್ನೆಲ್ಲ ತಂದಿರ್ತಾನೆ, ಕೊಟೇಶನ್ ಡಾಕ್ಯುಮೆಂಟ್ಸ್ ಎಲ್ಲ ತರ್ತಾನೆ. ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಪ್ಲೈ ಮಾಡುವಾಗ, ಏನು ಡಾಕ್ಯುಮೆಂಟ್ಸ್ ಬೇಕು ಅದು ವೆಹಿಕಲ್ ಪ್ಲಸ್ ಮಾತ್ರ ಆಗಬೇಕು. ಅದು ಪ್ರಶ್ನೆ ಬರೋಲ್ಲ, ಹೆಚ್ಚಿಗೆ ಬರೋಲ್ಲ. ಸೊ ಅವತ್ತೇ ನಾವು ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ. ಹಾಗೆ ಸ್ಯಾಲ್ರಿ ಲೋನ್ ಪೇಯಿಂಗ್ ಅಥಾರಿಟಿ ಅವನು ಬರ್ಕೊಟ್ರೆ ನಾವು ಹಿಡಿದು ಕೊಡ್ತೇವೆ ಅಂತೇಳಿ ಬರೆದು ಕೊಟ್ಟರೆ ಮಂತ್ಲಿ ಅಂಡರ್ಟೇಕಿಂಗ್ ಕೊಟ್ಟು ಇಮಿಡಿಯೇಟ್ ನಾವು ಕೊಡ್ತೇವೆ. ಎಷ್ಟು ಪರ್ಸೆಂಟು? ಯಾವುದು ಸರ್? ಅದು ನಾವು ಮ್ಯಾಕ್ಸಿಮಮ್ ಈಗ ನೆಟ್ ಟೇಕ್ ಹೋಮ್ ಸ್ಯಾಲರಿ ಮೇಲೆ 10% 10 ಟೈಮ್ಸ್ ಕೊಡ್ತೀವಿ. 10 ಟೈಮ್ಸ್ ಕೊಡ್ತೀವಿ. 10 ಲಕ್ಷ ಇದ್ದರೆ 10 ಲಕ್ಷ ಕೊಡ್ತೇವೆ ನಾವು. ನೆಟ್ 10 ಟೈಮ್ಸ್ 60 ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ ನಾವು. 5 ವರ್ಷ ಟೈಮ್ ಕೊಡ್ತೀವಿ. 5 ವರ್ಷ ಇನ್ಸ್ಟಾಲ್ಮೆಂಟ್ ಕಟ್ಟಿ ಹೋಗ್ಬೇಕು. ಹೌದು, ಮಂತ್ಲಿ ಕಟ್ಟಬೇಕು. ಅದು ಇಂಟ್ರೆಸ್ಟ್ ಪ್ಲಸ್ ಇದು ಅದೆಲ್ಲ ಹೋಗ್ತದೆ. ಹೌದು. ಹಾಗೆ ಇವನ್ ನೀವು ಹೇಗೆ ಅಂತ ಕೇಳಿದ್ರೆ, ಈಗ ಜಾಮೀನು ಸಾಲ ಪೇಪರ್ ಸಬ್ಮಿಟ್ ಮಾಡಿದ್ರೆ ನಾನು ಜಾಮೀನ್ದಾರ ಸೈನ್ ಆಗ್ತದೆ, ಅಂಡರ್ಟೇಕಿಂಗ್ ಕೊಡ್ತಾರೆ, ಬಾಂಡ್ಸ್ ಎಲ್ಲ ಕೊಡ್ತಾರೆ, ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡ್ತೇವೆ ನಾವು. ನಾವು ಅದು ಸ್ಪೆಷಲಿ ಬೋರ್ಡು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ, ಅಧ್ಯಕ್ಷರು ಅವರು ಸ್ಯಾಂಕ್ಷನ್ ಮಾಡ್ತಾರೆ. ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿಕೊಂಡು ಸ್ಯಾಂಕ್ಷನ್ ಮಾಡಿ ಅದು ಮೀಟಿಂಗೆಲ್ಲ ಅಪ್ರೂವಲ್ ಫುಲ್ ಮೀಟಿಂಗಲ್ಲಿ. ಇಂಪಾರ್ಟೆಂಟ್ ಸರ್, ಯಾಕಂದ್ರೆ ಮೀಟಿಂಗ್ ಅಂತ ಸಾಲ ಕೊಡೋದು ತುಂಬಾ ರೇರ್ ರಾಜ್ಯವಾಗಿ. ಅದು ನಾವು ಯಾವಾಗ ಅಳವಡಿಸ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಇವಾಗ ನಾವು ಅದಕ್ಕೆ ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ, ದುಡ್ಡು ಕೊಟ್ಬಿಡ್ತೇವೆ. ಅದು ಅಪ್ರೂವ್ ಬೋರ್ಡ್ ಮೀಟಿಂಗಲ್ಲಿ ಆಗ್ತದೆ. ಅಂತಂದ್ರೆ ಫುಲ್ ಬೋರ್ಡ್ ಏನಾಗಿದೆ ಅಧ್ಯಕ್ಷರಿಗೆ ಇದು ಕೊಟ್ಟಿದ್ದಾರೆ, ನೀವು ಮಾಡ್ಕೋಬಹುದು, ಆಮೇಲಿಂದ ನೀವು ಒಪ್ಪಿಗೆ ತಗೋಬಹುದು ಅಂತ ಹೇಳ್ಕೊಂಡು ಪರ್ಮಿಷನ್ ಆಗಿದೆ. ಅದೊಂದಿದೆ. ಅದರಿಂದ ನಮ್ಮ ಮೆಂಬರ್ಸ್ಗಳಿಗೆ ಅವರ ಸೌಲಭ್ಯ ಏನು ಬೇಕು, ಯಾವ ಥರದಲ್ಲಿ ಬೇಕು ಅದು ನಾವು ಸ್ಪಂದಿಸ್ತೇವೆ. ಆಯಿತಾ? ಚೆನ್ನಾಗಿ ಇಷ್ಟರವರೆಗೆ ನಮಗೆ ಬ್ಯಾಂಕಿಂದ ಮೆಂಬರ್ಸ್ಗಳಿಗೆ ಪ್ರಯೋಜನ ಆಗಿದೆ ಹೊರತು ತುಂಬ ಪ್ರಯೋಜನ ಆಗಿದೆ, ತೊಂದರೆ ಇಲ್ಲ. ಬ್ಯಾಂಕು ಚೆನ್ನಾಗಿ ಸ್ಮೂತಾಗಿ ಇದುವರೆಗೆಲ್ಲ ಮೊದಲು ಯಾವುದು ನಾ ಬರೋದಕ್ಕಿಂತ ಮೊದಲು, ಅದಕ್ಕಿಂತ ಮೊದಲು DCC ಬ್ಯಾಂಕಿಂದ ಲೋನ್ ತಗೊಂಡಿರ್ಬೋದು, ಅದು ಹೆಚ್ಚಿಗಿಲ್ಲ. ನನಗೆ ಗೊತ್ತಿರುವಾಗ ಇವರು ಇಲ್ಲ. ಆಯಿತಾ? ಅಲ್ಲಿಂದ ನಾವು ₹1 ಲೋನ್ ತಗೊಳ್ಳಿ, ನಮ್ಮ ಓನ್ ಫಂಡಿಂದ ನಾವು ಚೆನ್ನಾಗಿ ನೋಡ್ತಾ ಇದ್ದೀವಿ. ಖಂಡಿತ ಸರ್, ನಿಮ್ಮಲ್ಲಿ ಬ್ಯಾಂಕಲ್ಲಿ ಯಾಕೆ ಡೆಪಾಸಿಟ್ ಕೇಳ್ತಾ ಇಲ್ಲ ಅಂತ ಇವೆಲ್ಲವೂ ಸಾಕ್ಷಿ ಇದೆ. ಯಾಕೆ ಕೇಳಬೇಕಾಗಿಲ್ಲ, ಅವರೇ ತಂದಿರ್ತಾ ಇದ್ದಾರೆ ಅಂತ ಇವೆಲ್ಲವೂ ಸಾಕ್ಷಿ ಇದೆ. ನನಗೆ ತಿಳಿದಾಗೆ ಯಾವುದೇ ಬ್ಯಾಂಕಿಗೆ ಹೋದ್ರು ಮಿನಿಮಮ್ ಬೇಕಾಗ್ತದೆ ಒಂದೊಂದು ಸೆಕ್ಷನ್ ಆಗಿ. ಖಂಡಿತ ಅವ್ರು ತುಂಬ ಸಂದವರು ಪಡ್ರೆ ಸಹ ಇಲ್ಲ 2 ತಿಂಗಳು 3 ತಿಂಗಳಾಗುತ್ತೆ ಪ್ರೋಸೆಸಿಂಗ್ ಮಾಡಬೇಕು ಪೇಪರು. ಬಟ್ ಇದೆಲ್ಲ ರೆಡಿ ಇರ್ತದೆ, ಎಲ್ಲ ರೆಡಿಯಾಗಿ ಕೊಡಬೇಕು. ಅವನು ರೆಡಿ ಕೊಟ್ಟರೆ ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿ ಕೊಡ್ತೇವೆ.
ವೆಹಿಕಲ್ ಲೋನ್ ಹೇಳಿದ್ರಲ್ಲ, ಮಾಹಿತಿ ಇಲ್ಲೇ ಸಿಗ್ತದೆ, ಸ್ಯಾಂಕ್ಷನಿಂಗ್ ಅಥಾರಿಟಿ ಇಲ್ಲೇ ಇದೆ. ಸೊ ಇನ್ನು ಡಿಲೇ ಮಾಡೋಂಥ ಪ್ರಶ್ನೆನೇ ಇಲ್ಲಲ್ಲ. ಖಂಡಿತ ಅದು. ಅದು ಜೊತೆಗೆ ಮೀಟಿಂಗ್ ಬಿಡೋಣ ಬೈದಕ್ಕೆ. ಇಂಪಾರ್ಟೆಂಟ್ ಆಗ್ತಾರೆ ಸರ್ ಇಲ್ಲಿ. ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ, ಸರ್ ನ್ಯಾಷನಲ್ ಬ್ಯಾಂಕು ಕೋಆಪರೇಟಿವ್ ಬ್ಯಾಂಕು ವಿಭಿನ್ನ ಎರಡು ಕೂಡ. 100%. ಅಲ್ಲಿ ಟೈಮಿಂಗ್ಸ್ ಬೇರೆ ಚೇಂಜಸ್ ಇರುತ್ತೆ. ಜೊತೆಗೆ ಅದು ಎಂಥದ್ದೇ ಸಂದರ್ಭ ಆದರೂ ಟೈಮ್ ಕೆಲಸ ಮಾಡಲ್ಲ ಅವರು. ಈಗ 9:30 ಅಂದರೆ 9:30ಗೆ ಬಾಲ್ ತೆಗಿತಾರೆ, ಅಥವಾ 3:30ಗೆ ಕ್ಲೋಸ್ 3:30ಗೆ ಕ್ಲೋಸ್ ಮಾಡ್ತಾರೆ. ಕೋಆಪರೇಟಿವ್ ಸೆಕ್ಟರ್ ಅಂತ ಬಂದಾಗ ಆಗಾಗಲ್ಲ. ಈಗ ಯಾವ ಸಾಲ ಕಟ್ಟಬೇಕಾ, ನಿಮ್ಮನ್ನು ಹುಡುಕಿ ಬಂದು ಕೊಡ್ಬೋದು, ಮತ್ತಿನ್ನೊಂದು ಮಾಡೋದು, ಫೋನ್ ಮಾಡಿ ಸರ್ ನಾನು ದುಪ್ಪಟ್ಟು ಬರ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಕೂಡ ಬಂದು ತಂದ್ಕೊಟ್ಟು ಹೋಗ್ಬೋದು. ವೆಯ್ಟ್ ಮಾಡ್ತಾರೆ ಕೋಆಪರೇಟಿವ್ ಬ್ಯಾಂಕಲ್ಲಿ, ಈ ರೀತಿ ಎಲ್ಲ ಕೆಲಸ ಮಾಡ್ತಾರೆ ಸಿಬ್ಬಂದಿಗಳು. ಜೊತೆಗೆ ಅತಿ ಹೆಚ್ಚು ಕೆಲಸವನ್ನು ಮಾಡ್ತಾರೆ. ನನಗೆ ತಿಳಿದಾಗೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬ್ಯಾಂಕ್ಗಳಲ್ಲಿ ಮಾತ್ರ. ಏನು ಸಾಮಾನ್ಯ ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಸರ್ಕಾರಿ ಎಂಪ್ಲಾಯ್ ಇರ್ಬೋದು, ಅವ್ರಿಗೆ 2 ಪಟ್ಟು ಕೆಲಸವನ್ನು ಮಾಡ್ತಾರೆ. ಆದರೆ ಅಲ್ಲಿ ಕೊಡ್ತಕ್ಕಂಥ ಸವಲತ್ತುಗಳು, ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂಥ ಸವಲತ್ತು, ಮತ್ತೆ ಬೈದಕ್ಕೆ ವೇತನ, ಇದು ಯಾವುದೇ ಇರ್ಬೋದು ಸರ್, ಇವೆಲ್ಲವೂ ಕೂಡ ಅವರಿಗೆ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೊಡೋದು ಇಲ್ಲ. ಸೊ ಈ ವಿಚಾರದಲ್ಲಿ ನಿಮ್ಮ ಬ್ಯಾಂಕ್ ಎಂಪ್ಲಾಯಿಗಳಿಗೆ ನೀವು ಎಷ್ಟರ ಮಟ್ಟಿಗೆ ವೇತನವನ್ನು ಕೊಡ್ತಿದ್ದೀರಾ, ಸವಲತ್ತುಗಳನ್ನು ಕೊಡ್ತಿದ್ದೀರಾ? ಅಂದರೆ ಈ ಕೆಲಸ ಮಾಡ್ತಿದ್ದೀರಿ ಅಂದರೆ CO ಕೆಲಸ ಮಾಡ್ತಿದ್ದಾರೆ, ಮ್ಯಾನೇಜರ್ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಇಲ್ಲಿ ಕೂತ್ಕೊಂಡು ಮನೆ ಬಗ್ಗೆ ಯೋಚನೆ ಮಾಡ್ಬೋದು. ಓ ನಾಳೆ ನನ್ನ ಮಗನ ಫೀಸ್ ಕಟ್ಟಬೇಕು, ನಾನು ಏನೋ ಮದುವೆ ಇದೆ ಅಂತ ಇದು ತಮ್ಮದು ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ಬೋದು. ಆ ಮಟ್ಟಕ್ಕೆ ಸಾಧನೆಯನ್ನು ಕೊಡಿ ಅಂತ ನಾನು ಕೇಳ್ತೇನೆ. ಸೊ ಈ ವಿಷಯದಲ್ಲಿ ನಿಮ್ಮ ಬ್ಯಾಂಕ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಸರ್? ನಮ್ಮ ಬ್ಯಾಂಕಿಗೆ ಸಾಧಾರಣ ಎಂಪ್ಲಾಯ್ ಆಗಿ ಬರುವವರು ತುಂಬ ಇಷ್ಟಪಡ್ತಾರೆ. ತುಂಬ ಅವರಿಗೆ ಕ್ಯೂ ಇದೆ. ನೋಡಿ, ಯಾಕೆಂದರೆ ನಮ್ಮ ಸಂಬಳ ಜಾಸ್ತಿ ಇದೆ. ಎಷ್ಟಿದೆ ಸರ್ ಬೇಕಾಗಿರ್ತಕ್ಕಂಥದ್ದು ನಿಜವಾಗ್ಲೂ? ಆಯಿತಾ, ಪ್ಯೂನಿಗೆ ಎಷ್ಟಿದೆ ಹೇಳಬಾರ್ದು ನಾನು. ಈಗ ಮ್ಯಾನೇಜರ್ಸ್ಗೆ ಎಷ್ಟಿದೆ, ಈ ನ್ಯಾಷನಲ್ ಬ್ಯಾಂಕಿಗಿಂತ ಹೆಚ್ಚು ತಪ್ಪಾಗಲಿಕ್ಕಿಲ್ಲ. ಹೌದಾ ಸರ್? ನಿಜವಾಗ್ಲೂ ಒಳ್ಳೆ ವಿಚಾರ ಹೇಳಿದ್ವಿ. ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಪರವಾಗಿಲ್ಲ, ವಿಲಾಸಪೇಟೆ ತಾಲೂಕಲ್ಲಿ ಒಂದು 2-3 ಬ್ಯಾಂಕ್ ಸೊಗ್ಗುಂಟು ಈ ವಿಷಯದಲ್ಲಿ. ನಾವು ಒಂದು ಪ್ಯೂನಿಗೆ, ಈಗ ನಮ್ಮ ಅಟೆಂಡರ್ ಅವನಿಗೆ 40,000 ರಿಂದ 50,000 ರೂಪಾಯಿ, 50,000 ಸಂಬಳ ಇದೆ. ಅದ್ರ ಮೇಲೆ ಅವನಿಗೆ ಕಮಿಷನ್ ಇದೆ ಒಂದು 40. ಅವನ ಪಿಗ್ಮಿ ಅದು ಸಪ್ರೇಟ್, ಅದು ಎಕ್ಸ್ಟ್ರಾ. ಅವನಿಗೆ ಬೇರೆಯವರು ಕೊಡಲಿಲ್ಲ, ಅವನಿಗೆ ಕಮಿಷನ್ ಕೊಡ್ತೇವೆ, ಅದ್ರ ಮೇಲೆ ಕಮಿಷನು ಕೊಡ್ತೇವೆ ಅವನಿಗೆ. ಯೋಚನೆ ಮಾಡಿ, ಅವನಿಗೆ ಅಷ್ಟು ಕೊಡುವಾಗ ಮ್ಯಾನೇಜರ್ ಸ್ಟಾಫ್ಸ್ಗೆ ಎಷ್ಟು ಕೊಡ್ತೇವೆ ಅಂತೇಳಿ. ಅದರಿಂದ ನಮಗೆ ನಮ್ಮ ಬ್ಯಾಂಕಿಗೆ ಸೇರಲಿಕ್ಕೆ ಮಕ್ಕಳು ರೆಡಿ ಇದ್ದಾರೆ, ತುಂಬ ಇದೆ ಇದು. ನಮಗೆ ಅವರಿಗೆ ಡಿಮ್ಯಾಂಡ್ ಇದೆ ಬ್ಯಾಂಕ್ ಕೆಲಸ ಮಾಡಲಿಕ್ಕೆ. ಇನ್ನು ಸೌಲಭ್ಯ ಅವ್ರಿಗೇನು ಬೇಕು, ಲೋನ್ ಬೇಕಾದ್ರೆ ಲೋನು ಕೊಡ್ತೇವೆ. ಒಂದು ಅವ್ರನ್ನ ಮೆಂಬರ್ಶಿಪ್ಪು ಆಗಿ ತಗೊಳ್ತೇವೆ. ಮೆಂಬರಿಗೆ ಏನೆಲ್ಲ ಫೆಸಿಲಿಟಿ ಕೊಡಬೇಕು ಆ ಫೆಸಿಲಿಟಿ ಅವ್ರಿಗೆ ಕೊಡ್ತೇವೆ. ಇಷ್ಟವರೆಗೆ ನಮಗೆ ಒಂದು ತೊಂದರೆ ಆಗಲಿಲ್ಲ. ಸ್ಟಾಫ್ಸಿಂದ ಹಣ ದುರುಪಯೋಗ ಅಂತ ಇಂಥ ಪ್ರಶ್ನೆ ನಮಗೆ ನಾನು ಬಂದಲ್ಲಿಂದೋ ಆಗಲಿಲ್ಲ. ಅದಕ್ಕಿಂತ ಮುಂಚೆ ಹೆಚ್ಚು ಕಮ್ಮಿ ಆಗಲಿಲ್ಲ. ಅದೇ ಅಷ್ಟು ಸ್ಮೂತಾಗಿ ನಮ್ಮ ಇಲ್ಲಿ ಜನರು ಅಷ್ಟು ಕೋಆಪ್ರೇಟಿವ್ ಮೈಂಡೆಡ್ಡು, ಅಷ್ಟು ನಮಗೆ ಸಹಾಯ ಅವರಿಂದ ಎಲ್ಲರ ಫೀಲ್ಡಲ್ಲೂ, ದುಡ್ಡು ತಗೊಳ್ಳೋದ್ರಲ್ಲಿಯೋ, ದುಡ್ಡು ಮಡಗೋದ್ರಲ್ಲಿಯೋ, ಕಟ್ಟೋದ್ರಲ್ಲಿಯೋ ಎಲ್ಲ ಅಷ್ಟು ಜನರಿಗೆ ಎಜುಕೇಷನ್ ಇದೆ, ಕಾನ್ಷಿಯಸ್ ಇದೆ ಅವರಿಗೆ.